ಇರೋ ವಿಚಾರನೇ. ಹೋರಾಟ ಮಾಡಿಲ್ಲ ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಏನೂ ಸರ್ಕಾರ ಅದಷ್ಟು ಈಸಿಯಾಗಿ ತೊಗೊಳಲ್ಲ. ಹೋರಾಟದಿಂದ ಸಾಕಷ್ಟು ಬೆನಿಫಿಟ್ ಸ್ಟೂಡೆಂಟ್ಸ್ ಪರವಾಗಿ PSI ಸ್ಕ್ಯಾಮ್ ಇರ್ಬೋದು, PSI ರೀ ಎಕ್ಸಾಮ್ ಇರ್ಬೋದು, KS ರೀ ಎಕ್ಸಾಮ್ ಮಾಡಿದ್ವಿ, ಕನ್ನಡ ಟ್ರಾನ್ಸ್ಲೇಷನ್ ಇರಬೇಕಾ ತಪ್ಪಾಯ್ತು ಅಂದಾಗ. ಮತ್ತು KPSCಲಿ ಸಾಕಷ್ಟು ಸುಮಾರು 10,000 ಜನ ಸ್ಟೂಡೆಂಟ್ಸ್ ರಿಸಲ್ಟ್ಸ್ ಪೆಂಡಿಂಗ್ ಇರೋದು ಇರ್ಬೋದು, KPCLO, KPTCLO ಟ್ರಾನ್ಸ್ಪರೆನ್ಸಿ ಆಗೋದಕ್ಕೆ, ಮತ್ತು 17 ಎಕ್ಸಾಮ್ಸು ವಿತಿನ್ 6 ಮಂತ್ ಕಂಪ್ಲೀಟ್ ಮಾಡೋದಕ್ಕೆ ನಾವು ಹಾಕಿರೋ ಎಫರ್ಟ್ಸಿಂದ ನೀವೆಲ್ಲ ಹೋರಾಟ ಮಾಡಿರೋದ್ರಿಂದನೇ ಆಗಿರೋದು. ಆಗಿದೆಯಾ ಇಲ್ವಾ? ಚೇಂಜಸ್ ಆಗಿದೆಯಾ ಇಲ್ಲ? 5th ಆಪ್ಷನ್ಸ್ ಇರ್ಬೋದು, ಮತ್ತು ಇಮಿಡಿಯೇಟ್ ಸೇಮ್ ಡೇ ವಿತಿನ್ 2 ಅವರ್ಸಲ್ಲಿ OMR ಶೀಟ್ಸು, ಮತ್ತು ಪ್ರತಿಯೊಬ್ಬರದ್ದು ಇಂಡಿವಿಜುವಲ್ಸ್ ಸ್ಕೋರ್ ಲಿಸ್ಟ್ ಬಿಡ್ತಿದ್ದಾರೆ ಅಂತಂದರೆ ಬಿಕಾಸ್ ಆಫ್ ನಾವೆಲ್ಲ ಹೋರಾಟ ಮಾಡಿರೋದ್ರಿಂದನೇ ಆಗಿರೋದು. ನಾವು ಲಾಸ್ಟ್ ಟೈಮು ಇಷ್ಟೆಲ್ಲ ಒಳ ಮೀಸಲಾತಿ ಅಂತ ಇದ್ದಾಗ, ಸಮಸ್ಯೆ ಇದ್ದಾಗ ಹೋರಾಟ ಮಾಡಿದ್ದಕ್ಕೆ ನೋಟಿಫಿಕೇಶನ್ ಮಾಡಿದ್ರೆ ಇಲ್ವಾ? 708 ವೇಕೆನ್ಸಿ ಕರೆದಿದ್ರೆ ಇಲ್ವಾ? ನೋಟಿಫಿಕೇಶನ್ ಆಗಿತ್ತಾ ಇಲ್ಲ? ಇವಾಗಲೂ ಅಷ್ಟೇ ಸಮಸ್ಯೆ ಏನಿಲ್ಲ. ಇವರು ಬೇಕು ಅಂತ ಮಾಡ್ಕೊತಾ ಇರೋದು ಅಷ್ಟೇ. ಇವತ್ತು ಇವರು ಮಾಡಲೇಬೇಕು ಅಂತಂದರೆ ಇವತ್ತೇ ನೋಟಿಫಿಕೇಶನ್ ಮಾಡ್ಬೋದು, ಈ ಕ್ಷಣದಲ್ಲಿ ನೋಟಿಫಿಕೇಶನ್ ಮಾಡ್ಬೋದು. ಸಿವಿಲ್ ಜಡ್ಜ್ ಎಕ್ಸಾಮ್ಸ್ ನೋಟಿಫಿಕೇಶನ್ ಮಾಡಿದ್ದೀರಾ ಇಲ್ವಾ? ಮಾಡಿದಾರ ಇಲ್ವಾ? ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಯಾಕೆ ಮಾಡೋಕ್ಕಾಗಲ್ಲ? ಟೀಚರ್ ವೇಕೆನ್ಸಿ ಯಾಕೆ ಕರೆಯೋದಕ್ಕಾಗಲ್ಲ? FD ST ನೋಟಿಫಿಕೇಶನ್ ಯಾಕೆ ಮಾಡೋಕ್ಕಲ್ಲ? ಪ್ರತಿಯೊಂದು ಇಲಾಖೆ ಇಲ್ಲ. ಆರೋಗ್ಯ ಇಲಾಖೆಯಿಂದ ಸುಮಾರು 38,000 ಖಾಲಿ ಹುದ್ದೆಗಳಿದ್ದಾವೆ. ಪ್ರತಿಯೊಂದು ಇಲಾಖೆಯಿಂದ ನೋಟಿಫಿಕೇಶನ್ ಮಾಡ್ಬೋದಾ? ಆಗಲ್ವಾ? ಆಗುತ್ತಾ ಆಗಲ್ವ ಹೇಳಿ? ಈಗ ಸಿವಿಲ್ ಜಡ್ಜ್ ಎಕ್ಸಾಮ್ ನೋಟಿಫಿಕೇಶನ್ ಮಾಡಿದಾರ ಅಂತಂದ್ರೆ ಅದೇನು ಬೇರೆ ಸ್ಟೇಟಲ್ಲಿ ಮಾಡಿದಾರ? ಅದನ್ನ ಯಾವ ಸ್ಟೇಟಲ್ಲಿ ಮಾಡಿದಾರೆ ನೋಟಿಫಿಕೇಶನ್? ಅದು ನಮ್ಮ ಸ್ಟೇಟಲ್ಲೇ ಮಾಡಿದಾರಲ್ವಾ? ಯಾಕೆ 708 ವೇಕೆನ್ಸಿ ನೋಟಿಫಿಕೇಶನ್ ಮಾಡಿದಾಗ ಅವಾಗ ಏನೂ ಸಮಸ್ಯೆ ಇರಲಿಲ್ವಾ? ಇತ್ತ ಇರಲಿಲ್ವಾ? ಇತ್ತು. ನೋಟಿಫಿಕೇಶನ್ ಮಾಡಿದ್ರೆ ಇಲ್ವಾ? ಬರೀ ಅದೊಂದೇ ಅಂತಲ್ಲ, ಹೋರಾಟದಿಂದ ಸಾಕಷ್ಟು ರಿಫಾರ್ಮ್ಸ್ ಆಗಿದೆ. 10,000 ಜನ, ಸುಮಾರು 11,000 ಜನ ಗೆಸ್ಟ್ ಫ್ಯಾಕಲ್ಟೀಸು ನೆಟ್ಟು ಸ್ಟೇಟ್ ಮತ್ತು PhD ಹೋಲ್ಡರ್ಸ್ಗೆ ಹೋರಾಟದ ಮುಖಾಂತರನೇ ಅವರಿಗೆ ಜೆನ್ಯೂನ್ ಸಿಕ್ಕಿದ್ದು. ಫೇಕ್ PhDನೆಲ್ಲ ಆಚೆ ಆಗಿ ಸುಮಾರು 2,000-3,000 ಜನಕ್ಕೆ ಜಾಬ್ ಸಿಕ್ಕಿದೆ. ಬಿಕಾಸ್ ಯಾಕೆಂದರೆ ಹೋರಾಟ ಮಾಡಿರೋದ್ರಿಂದನೇ ಸಿಕ್ಕಿದೆಯಾ ಇಲ್ವಾ? ಮೊನ್ನೆ ನೀವು B.Ed ಸ್ಕೋರ್ ಲಿಸ್ಟ್ ಸೆಕೆಂಡ್ ಸೆಮ್ ಮತ್ತು 4th ಸೆಮ್ ಗುಲ್ಬರ್ಗ ಯೂನಿವರ್ಸಿಟಿದು ಎಷ್ಟೋ ಜನ, ಸುಮಾರು 10,000-15,000 ಜನದ್ದು ರಿಸಲ್ಟ್ಸ್ ಬಿಟ್ಟಿರಲಿಲ್ಲ. ಹೋರಾಟದ ಮುಖಾಂತರನೇ ರಿಸಲ್ಟ್ಸ್ ಬಿಟ್ಟಿದ್ದಾರೆ. ಬಿಡಿಸಿದ್ದೀವಿ, ಮಾಡಿದ್ದೀವಿ ಇಲ್ವಾ? ಅದೇ ರೀತಿ ಎಷ್ಟೊಂದು ರಿಫಾರ್ಮ್ಸ್ ಆಗಿದೆ ಹೋರಾಟ ಮಾಡಿರೋದ್ರಿಂದ. ನಾವು ಹೋರಾಟ ಮಾಡಿರೋದ್ರೆ ಧಾರವಾಡದಲ್ಲಿ ಇವತ್ತು 4 ವಿದ್ಯಾರ್ಥಿ ಕ್ಯಾಂಟೀನು, 1 ಡಿಜಿಟಲ್ ಲೈಬ್ರರಿ, ಬೆಂಗಳೂರಿಗೆ 2 ವಿದ್ಯಾರ್ಥಿ ಕ್ಯಾಂಟೀನು, 1 ಡಿಜಿಟಲ್ ಲೈಬ್ರರಿ ತೊಗೊಂಬಂದಿರೋದು. ಬಜೆಟಲ್ಲಿ ಅನೌನ್ಸ್ ಮಾಡಿದಾರಾ ಇಲ್ವಾ? 56,432 ಹುದ್ದೆಗಳನ್ನ ಭರ್ತಿ ಮಾಡ್ಬೇಕಂತ ಹೇಳಿ ಹೋರಾಟ ಮಾಡೋದಕ್ಕೆ ಮುಂಚೆ ಹೇಳಿದ್ರೆ, ಹೋರಾಟ ಆದ್ಮೇಲೆ ಹೇಳಿದ್ರ? ನಾವೆಲ್ಲ ಸೇರಿ ಹೋರಾಟ ಮಾಡಿದ್ಮೇಲೆ ತಾನೇ ಅನೌನ್ಸ್ ಮಾಡಿದ್ದು. 1 ತಿಂಗಳಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ರು. ಮಾಡಿದಾರ ಇವಾಗ? ಮಾಡಿಲ್ಲ. ಸುಮಾರು 1.5-2 ತಿಂಗಳಾಗ್ತಿದೆ. ಹಿಂಗೆ ಹೋದ್ರೆ ನೆಕ್ಸ್ಟ್ ZPTP ಎಲೆಕ್ಷನ್ ಇದೆ, ಬೆಂಗಳೂರಲ್ಲಿ GB ಎಲೆಕ್ಷನ್ ಇದೆ. ನೀವು ಒಂದ್ಸತಿ ಕೋಡ್ ಆಫ್ ಕಂಡಕ್ಟ್ ಅಂತ ಬಂತಂದ್ರೆ ಯಾವ್ದು ನೋಟಿಫಿಕೇಶನ್ ಆಗಲ್ಲ. ಆಗುತ್ತಾ ಹೇಳಿ? ಸಪೋಸ್ ನೋಟಿಫಿಕೇಶನ್ ಮಾಡಿದ್ರೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೋದು. ನಮಗೇನೋ ಈಗ 56,432 ಹುದ್ದೆಗಳನ್ನ ನೆಕ್ಸ್ಟ್ 8 ಮಂತ್ಸ್ ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಅದ್ರ ಜೊತೆಲಿ ಇನ್ನೂ 50,000 ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿ ಇದೇ ವರ್ಷ 1 ಲಕ್ಷ ವೇಕೆನ್ಸಿ ಅಟ್ಲೀಸ್ಟ್ ಫಿಲ್ ಆಗಬೇಕು. ಕಾಂಗ್ರೆಸ್ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಸುಮಾರು 3 ವರ್ಷ ಕಂಪ್ಲೀಟ್ ಆಯಿತು. 1 ಲಕ್ಷ ವೇಕೆನ್ಸಿ ಫಿಲ್ ಮಾಡಿದಾರಾ ಹೇಳಿ? 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ನೀವು ಹಿಂಗೆ ಹೋದರೆ ಇನ್ನೂ 1 ವರ್ಷ ನೋಟಿಫಿಕೇಶನ್ಸ್ ಮಾಡಲ್ಲ. ನೀವು ಲೈಬ್ರರಿಯಲ್ಲಿ ಕುತ್ಕೊಂಡು ಎಷ್ಟೇ ಕಷ್ಟಪಟ್ಟು ಹೋದ್ರೂ ಇವ್ರು ನೋಟಿಫಿಕೇಶನ್ ಮಾಡಲ್ಲ. ನನಗೆ ಗೊತ್ತು, ಇಲ್ಲೇ ಸುಮಾರು ಏನಿಲ್ಲ ಅಂದ್ರೆ ಮೋರ್ ದೆನ್ 50% ಸ್ಟೂಡೆಂಟ್ಸು ಇದೇ ಲೈಬ್ರರಿಲಿ ಇಲ್ಲೇ ಊಟ ಮಾಡಿ ಇಲ್ಲೇ ಓದ್ಕೊಂಡು ಇಲ್ಲೇ ಮಲಗ್ತಿದ್ದೀರಾ ಇಲ್ಲ? ಇದೆಲ್ಲ ನಿಮ್ಮದೇ ಬ್ರೆಶ್ ತಾನೇ ಇದು? ಇದೊಂದೇ ಅಂತಲ್ಲ, ಪ್ರತಿ ಚೇರಲ್ಲೂ ಇದೆ. ಇಲ್ಲಿ ಇಷ್ಟೆಲ್ಲ ಕಷ್ಟ ಬೀಳ್ತಿದ್ದೀರಾ ಅಂತಂದರೆ ಏತಕ್ಕೋಸ್ಕರ? ಸರ್ಕಾರ ನೋಟಿಫಿಕೇಶನ್ನೇ ಮಾಡಿಲ್ಲ ಅಂತಂದರೆ ಮತ್ತು ನೀವು ಇಷ್ಟೆಲ್ಲ ಓದಿ ಏನು ಪ್ರಯೋಜನ? ನೀವು ಇಲ್ಲಿ ಓದೋ ಬದಲು ಅಲ್ಲೇ ಅನಿರ್ದಿಷ್ಟ ಓದಿ ಹೋರಾಟ ಮಾಡ್ತೀವಲ್ಲ, ಬನ್ನಿ ಅಲ್ಲೇ. ಪೊಲೀಸ್ ಧಮಕಿ ಆಗ್ತೀನಿ ಅಂತಂದರೆ ಅವ್ನು ಹೋರಾಟಕ್ಕೆ ಬರಬೇಡ ಅಂತ ಏನಾದರೂ ಹೇಳೋದಂದ್ರೆ ಅವ್ನು ಕೇಳಿ ನೋಟಿಫಿಕೇಶನ್ ಮಾಡಿ ಹೋರಾಟ ಮಾಡಲ್ಲ ಅಂತ. ಸರ್ಕಾರ ಪೊಲೀಸ್ ಕಡೆಯಿಂದ ಹತ್ತಿಕ್ಕಂತ ಕೆಲಸ ಮಾಡ್ಬೋದು. ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಪೊಲೀಸ್ ಸ್ಟೇಷನ್ ಮುಂದೆ ಹೋದರೆ ಅವನೇನು ಮಾಡೋಕ್ಕಾಗಲ್ಲ. ಆಯ್ತು, ಎಲ್ಲರೂ ಸೇರಿ ನಿಮ್ಮ ಮಿನಿಸ್ಟರ್ಸ್ ವಿರುದ್ಧ ಇಲ್ಲ ಸರ್ಕಾರದ ವಿರುದ್ಧ ಕಂಪ್ಲೇಂಟ್ ಕೊಡ್ತೀವಿ ಅಂದ್ರೆ ತೊಗೊಂತಾರಾ? ಮತ್ತೆ ನಾವು ಏನೇ ಪಡ್ಕೊಬೇಕು. ಇದು ನೋಡಿ, ಹೋರಾಟ ಮಾಡೋದು ಅಂತಂದರೆ ಇಟ್ಸ್ ಅ ಫಂಡಮೆಂಟಲ್ ರೈಟ್ಸು. ಆರ್ಟಿಕಲ್ 19 ಕ್ಲಾಸ್ A ಕ್ಲಾಸ್ B ಗೊತ್ತಲ್ವಾ? ಕಾನ್ಸ್ಟಿಟ್ಯೂಷನ್ ಎಲ್ಲರೂ ಓದಿದ್ರೆ ಇಲ್ಲ?
ರೈಟ್ ಟು ಪ್ರೊಟೆಸ್ಟ್ ಇದೆ ಫಂಡಮೆಂಟಲ್ ರೈಟ್ಸು. ರೈಟ್ ಟು ಬ್ರೀತ್ನು ಕೂಡ ಫಂಡಮೆಂಟಲ್ ರೈಟ್ಸೇ. ನಾವು ಉಸಿರಾಡೋದು ಕೂಡ ಇನ್ನೊಬ್ರನ್ನ ಕೇಳ್ಬಿಟ್ಟು ಏನು ಇದು ಉಸಿರಾಡ್ತೀವ ನಾವು? ಹೇಳಿ, ಪೊಲೀಸ್ ಕೇಳ್ಬಿಟ್ಟು ನಾವು ಉಸಿರಾಡ್ತವಂತೀವ? ಅದೇ ರೀತಿ ಹೋರಾಟ ಮಾಡೋದು ಅಷ್ಟೇ, ಜಸ್ಟ್ ಇಂಟಿಮೇಷನ್ ಅಷ್ಟೇ ಅದು ಹೋರಾಟ ಅನ್ನೋದು. ನಮಗೆ ನೀವು ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಕೊಡಿ ಅಂತ ಕೇಳಬೇಕಷ್ಟೇ ಹೊರತು ಅವರು ನಮಗೆ ಹೋರಾಟ ಮಾಡಬಾರ್ದು ಅಂತ ಹೇಳಿ ಬರಲ್ಲ. ನನ್ನ ಮೇಲೆ ಧಾರವಾಡದಲ್ಲಿ ಕೇಸ್ ಹಾಕಿರೋ ಅಂಥದ್ದು ಹೈಕೋರ್ಟಲ್ಲೇ ತಡೆ ಆಜ್ಞೆ ಮಾಡಿದ್ರು, ಗೊತ್ತಾ ಇಲ್ವಾ? ಸ್ಟೇ ಕೊಟ್ಟಿದಾರ ಇಲ್ವಾ? ಪೊಲೀಸ್ ಕಾಕಿಗೆ ಅವ್ರಿಗೆ ಚೀಮಾರಿ ಹಾಕಿದ್ರ ಇಲ್ವಾ? ಪೊಲೀಸ್ ಇಲಾಖೆಗೆ ಚೀಮಾರಿ ಹಾಕಿದಾರ ಇಲ್ವಾ? ಕೋರ್ಟ್ ಏನ್ ಹೇಳ್ತು? ಹೋರಾಟ ಮಾಡೋದು ಇಟ್ಸ್ ಫಂಡಮೆಂಟಲ್ ರೈಟ್ಸು. ಅವರಿಗೆ ಚೀಮಾರಿ ಹಾಕಿದಾರ ಅಂತಂದ್ರೆ FIR ಹಾಕೋದು ಇಟ್ಸ್ ಎ ಕಾನ್ಸ್ಟಿಟ್ಯೂಷನ್ ಇಲ್ಲ. ಅದು ಏನ್ ಹೇಳಿ, ನಾವೇನಾದ್ರು ವಯೋಲೇಟ್ ಮಾಡಿದೀವಾ? ಇಲ್ಲ ಯಾರಿಗಾದ್ರೂ ಪಬ್ಲಿಕ್ಗೆ ತೊಂದರೆ ಮಾಡಿದೀವಾ? ಪಬ್ಲಿಕ್ ಪ್ರಾಪರ್ಟಿ ಹಾನಿ ಮಾಡಿದೀವಾ? ಏನಿಲ್ಲ ಅಂತಂದ್ರೆ ಇಟ್ಸ್ ಪ್ರೊಟೆಸ್ಟ್ ಮಾಡೋದು ನಮ್ಮ ರೈಟ್ಸ್. ಇದು ನೀವು ಪ್ರೊಟೆಸ್ಟ್ ಮಾಡೋದಕ್ಕೆ ಸಂವಿಧಾನದಲ್ಲಿದೆ. ಈಗ ಮೊನ್ನೆ ಸಿಲಿಂಡರ್ ಸಿಕ್ಕಿಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಏನ್ ಹೇಳಿದ್ರು? ಪ್ರೊಟೆಸ್ಟ್ ಮಾಡಿ ಅಂತ ಹೇಳಿಲ್ವಾ? ಸಿಲಿಂಡರ್ ಇಲ್ಲ ಅಂದ್ರೆ ಪ್ರೊಟೆಸ್ಟ್ ಮಾಡಿ ಅಂತ ಹೇಳಿಲ್ವಾ ಅವರು? ಅಂದ್ರೆ ಅವ್ರಿಗೆ ಯಾವ್ದಕ್ ಬೇಕೋ ಅದಕ್ಕೆ ಪ್ರೊಟೆಸ್ಟ್ ಮಾಡ್ಕೊಳೋದಲ್ಲ. ನಮಗೇನ್ ಬೇಕು ಅದಕ್ಕೆ ನಾವು ಪ್ರೊಟೆಸ್ಟ್ ಮಾಡ್ಬೇಕಾಗುತ್ತೆ. ಈಗ ಸಿಲಿಂಡರ್ ಇಲ್ಲ ಅಂತ ಪ್ರೊಟೆಸ್ಟ್ ಮಾಡಂತ ಅವ್ರು ಹೇಳದ್ಮೇಲೆ ನೇಮಕಾತಿ ಆಗ್ಬೇಕು ಅಂತ ಹೇಳಿ ನಾವು ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ನೀವೆಲ್ಲ ಪ್ರತಿಯೊಬ್ಬರಿಗೆ ಹೇಳ್ತಾ ಇದೀನಿ, ಹೋರಾಟ ಮಾಡೋದು ಇಟ್ಸ್ ಅ ಫಂಡಮೆಂಟಲ್ ರೈಟ್ಸು. ಈ ಹೋರಾಟ ನಾವು ಏಪ್ರಿಲ್ 21ನೇ ತಾರೀಕು ಅಂದ್ರೆ ಮಂಗಳವಾರ ಶಿವಾಜಿ ವೃತ್ತದಿಂದ ನಾವು ದರ್ಬಾರ್ ಮೈದಾನ ತನಕ ಹೋಗ್ತೀವಿ. ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಈ ಹೋರಾಟ ಮಾಜಿ ಸಚಿವರು, ಕೇಂದ್ರ ಸಚಿವರಾದಂಥ ಮತ್ತೆ ಈಗ ಶಾಸಕರಾದಂಥ ಏನು ವಿಜಯಪುರ ನಗರ ಶಾಸಕರಾದಂಥ ಬಸನಗೌಡ ಯತ್ನಾಳ್ ಪಾಟೀಲ್ ಸರ್ ಅವ್ರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇರೋಂಥದ್ದು. ಅವರೇ ಬರ್ತಿದ್ದಾರೆ ಅಂತಂದ್ರೆ ಅವರಿಗೆ ತುಂಬಾ ಅಂದ್ರೆ ಬಿಸಿ ಶೆಡ್ಯೂಲ್ ಇದ್ರು ವಿದ್ಯಾರ್ಥಿಗಳ ಪರವಾಗಿ ಮೊದಲಿಂದನೂ ಇದ್ದಾರೆ. ನೀವು ಹೌದಾ ಇಲ್ವಾ? ಅವ್ರು ಯಾವುದೇ ಪೊಲಿಟಿಕಲ್ ಪಾರ್ಟಿ ಅಂತನೂ ಇಲ್ಲ ಇವಾಗ. ಆಕ್ಚುಲಿ ಅವ್ರು ಇಂಡಿಪೆಂಡೆಂಟ್ ಒಂಥರ. ವಿದ್ಯಾರ್ಥಿಗಳ ಪರವಾಗಿ ಪ್ರತಿಯೊಂದು ಸಮಸ್ಯೆಗೂ ಅವರು ಸ್ಪಂದಿಸಿದ್ದಾರೆ. ಪ್ರತಿಯೊಂದು ಕಡೆನೂ ಸೆಷನ್ ಕೂಡ ಮಾತಾಡಿದ್ದಾರೆ, ಟ್ವಿಟರ್ ಮುಖಾಂತರನೂ ಮಾತಾಡಿದ್ದಾರೆ. ಹಿಂಗೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವ್ರು ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರೂ ನಮ್ಮ ಪರವಾಗಿ ಬಂದು ಅನಿರ್ದಿಷ್ಟಾವಧಿ ಹೋರಾಟ ಕೂತ್ಕೊಂತಾರೆ ಅಂತಂದ್ರೆ ಸ್ಟೂಡೆಂಟ್ಸು ಹೋರಾಟಕ್ಕೆ ಭಾಗಿ ಆಗ್ಬೇಕಾ ಬೇಡವಾ? ಯಾರಿಗೋಸ್ಕರ ಮಾಡ್ತಾ ಇರೋದು ಇದು? ನಿಮ್ಗೋಸ್ಕರ ಎಲ್ಲರೂ ಹೋರಾಟ ಮಾಡ್ತಿದಾರ ಅಂತಂದ್ರೆ ನೀವು ಪ್ರತಿಯೊಬ್ರು ಇನಿಷಿಯೇಟಿವ್ ತಗೋಬೇಕು. ಯಾರೋ ಹೋರಾಟ ಮಾಡ್ತಾರೆ ಅಂತಂದ್ರೆ ಲೈಬ್ರರಿ ಕೂತ್ಕೊಂಡ್ರೆ ಆಗಲ್ಲ. ವಾಲಂಟ್ರಿ ಆಗಿ ನೀವೇ ಇನಿಷಿಯೇಟಿವ್ ತಗೊಂಡು ಎಲ್ಲರೂ ಕರ್ಕೊಂಡ್ಬರ್ಬೇಕು. ಫಸ್ಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇದೆ ನೋಡಿ, ಅವ್ರಿಗೆ ಹೇಳಿ ಒಂದಿನ ಕ್ಲಾಸ್ ಮಾಡಿಲ್ಲ ಅಂದ್ರೆ ಏನೋ ಪರವಾಗಿಲ್ಲ, ನೀವು ಕ್ಲಾಸ್ ಮಾಡೋದ್ರ ಜೊತೆ ಸೋಷಿಯಲ್ ಅವೇರ್ನೆಸ್ ಇಡಬೇಕು. ಇಲ್ಲಿ ನೋಟಿಫಿಕೇಶನ್ ಮಾಡಿಲ್ಲ ಅಂತಂದ್ರೆ ನೀವು 100 ಕ್ಲಾಸ್ ಮಾಡಿ ಏನ್ ಪ್ರಯೋಜನ ಇದೆ? ಬರೀ ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿಗಳಿಂದ ದುಡ್ಡು ತಗೊಳೋದಲ್ಲ, ಅವ್ರ ಪರವಾಗಿ ನ್ಯಾಯ ಕೊಡಿಸ್ಬೇಕಂದ್ರೆ ಅವರು ಬಂದು ಹೋರಾಟಕ್ಕೆ ನಿಂತ್ಕೊಬೇಕು. ಇವತ್ತೇನು ಹೋಗಿ ಅವ್ರನ್ನ ಬೆಗ್ ಮಾಡೋಂಥ ಅವಶ್ಯಕತೆ ಏನಿಲ್ಲ. ನಿಮಗೆ ನೀವು ಯಾರಿಂದ ಇರೋದು? ವಿದ್ಯಾರ್ಥಿಗಳಿಂದ ನೀವು ಅಷ್ಟೇ. ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಲೈಬ್ರರಿ ಇರ್ಬೋದು, ಇಲ್ಲ ಅವರಿಂದ ನೀವು ಬದುಕ್ತಿದ್ದೀರಾ? ಹೇಳಿ. ನಿಮ್ಮಿಂದ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಂತಂದ್ರೆ 1-2 ದಿನ 1 ವಾರ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಹೌದಾ ಇಲ್ವಾ? 1 ವಾರ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿಲ್ಲ ಅಂತಂದ್ರೂ ಪರವಾಗಿಲ್ಲ. ಎಂಟೈರ್ ಕರ್ನಾಟಕದಲ್ಲಿ ಹೇಳ್ತಾ ಇದೀನಿ, ಆಲ್ ಓವರ್ ಕರ್ನಾಟಕ ಯಾರು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಕ್ಲಾಸ್ ಹೇಳ್ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ಈ ಒಂದು ಹೋರಾಟ ಕೊನೆ ಹೋರಾಟ. ಏನ್ ಹೇಳಿ? ಇದು ಕೊನೆಯ ಹೋರಾಟ. ಸರ್ಕಾರಕ್ಕೆ ಇಷ್ಟು ದಿನ ನಾವೇನು ಹೋರಾಟ ಮಾಡಿದೀವಿ ಅದು ಇಂಪಾರ್ಟೆಂಟ್ ಅಲ್ಲ. ಈ ಹೋರಾಟ ಕೊನೆಯ ಹೋರಾಟ. ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಸ್ಟೂಡೆಂಟ್ಸು, ನೀವೊಂದು ನೋಟಿಫಿಕೇಶನ್ ಆಯ್ತು ಅಂತಂದ್ರೆ ಎಕ್ಸಾಮ್ ಬರೆಯೋದಕ್ಕೆ ಎಷ್ಟು ಡಿಸಿಪ್ಲಿನ್ ಆಗಿ ಹೋಗ್ತೀರಾ, ಅದೇ ರೀತಿ ಈ ಹೋರಾಟನೂ ಅಷ್ಟೇ ಇಂಪಾರ್ಟೆಂಟ್ ತಗೊಳ್ಳಿ. ಈ ಹೋರಾಟಕ್ಕೆ ನೀವು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತಂದ್ರೆ ಮುಂದೆ ಯಾವ ಹೋರಾಟನೂ ಮಾಡಲ್ಲ. ಯಾವ ಹೋರಾಟ ಆಗ್ಬೇಕಂತಂದ್ರೂ ಈ ಹೋರಾಟಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡಿ. ನಿಮಗೆ ನೋಟಿಫಿಕೇಶನ್ ಮಾಡಿಲ್ಲ ಅಂತಂದ್ರೆ ನೀವು ಎಷ್ಟೇ ಕುತ್ಕೊಂಡು ಹೋದ್ರೂ ಆಗಲ್ಲ. ಇಲ್ಲ ಪರವಾಗಿಲ್ಲ, ನಾವು ಇನ್ನೂ 1 ವರ್ಷ ಇರ್ತೀವಿ ಅಂತಂದ್ರೂ ಇದು ನಿಮಗೆ ಚಾಯ್ಸು. ಮಾಡ್ಲೇಬೇಕಲ್ಲ. ಪರಿಸ್ಥಿತಿ ಹೆಂಗಿದೆ? ನನಗೆ ಎಷ್ಟೋ ಜನ ದಯಾಮರಣ ಕೊಡಿ ಅಂತ ಹೇಳ್ಬಿಟ್ಟು ಪತ್ರ ಬರೆದಿದ್ದಾರೆ. ನೀವು ನೋಡಿರ್ಬೇಕು ಪತ್ರಗಳು, ವಿಜಯಪುರದಿಂದಿದೆ. ಹಂಗಾಗಿ ಪ್ರತಿಯೊಬ್ರು ಇನಿಷಿಯೇಟಿವ್ ತಗೊಳ್ಳಿ. ಹೋರಾಟಕ್ಕೆ ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತಂದ್ರೆ 9 ಗಂಟೆಗೆ ಬನ್ನಿ ಅಲ್ಲಿ. ಅರ್ಥ ಆಯ್ತಲ್ಲ? ಇಲ್ಲ ಬಿಸಿಲಿದೆ, ಚಳಿ ಇದೆ ಅಂದ್ರೆ ಆಗಲ್ಲ. ನಾವು 1 ತಿಂಗಳಿಂದ ಓಡಾಡ್ತಿದೀವಿ. ಕಲಬುರಗಿ, ಶಿವಮೊಗ್ಗ, ಕೋಲಾರ ಎಲ್ಲ ಡಿಸ್ಟಿಕಲ್ಲಿ ಓಡಾಡಿದೀವಿ, ಧಾರವಾಡ. ನೀವು 1 ದಿವಸ ಮಾಡೋಕ್ಕಾಗಲ್ಲ ಅದನ್ನ. ಆಗುತ್ತಾ? ಆಗಲ್ವಾ? ಎಲ್ಲರೂ ಇನಿಷಿಯೇಟಿವ್ ತಗೊಂಡು ಈ ಹೋರಾಟ ಯಶಸ್ವಿ ಆಗ್ಬೇಕಂತಂದ್ರೆ ನೀವೇ ಕಾರಣ.
ಸರ್ಕಾರಕ್ಕೆ ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ನೀವೇನು ಚೇಂಜಸ್ ಆಗಲ್ಲ. ಅವ್ರು ಯಾವುದು ಅಷ್ಟು ಈಸಿಯಾಗಿ ತೊಗೊಳಲ್ಲ. ಅವರಿಗೆ ಅವ್ರ ಚೇರ್ ಉಳಿಸ್ಕೊಳೋದೇ ತುಂಬ ಇಂಪಾರ್ಟೆಂಟ್ ಇದೆ. ಅವರಿಗೆ ದಿನಗಳು ತಳ್ತಾ ಇರ್ಬೇಕಷ್ಟೇ. ಅವರಿಗೆ ಎಲ್ರೂ ಈ ಹೋರಾಟಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡಿ, ಎಲ್ರೂ ಇನಿಷಿಯೇಟಿವ್ ತಗೊಳ್ಳಿ, ಆಯ್ತಾ? ಇಲ್ಲಿ ಎಲ್ಲ ವ್ಯವಸ್ಥೆನೂ ಇರುತ್ತೆ ನಿಮಗೆ. ಒಟ್ಟು ನೀವು ಎಲ್ಲ ಬುಕ್ಸ್ ತೊಗೊಂಬಂದ್ಬಿಡಿ ಅಷ್ಟೇ. ಬುಕ್ಸ್ ತೊಗೊಂಬಂದು ಅಲ್ಲೇ ಕುತ್ಕೊಂಡು ಓದ್ತಾ ಇರಿ. ಆಗ್ಬೋದಾ? ಆಗುತ್ತಾ ಆಗಲ್ವಾ? ತುಂಬ ಸೀರಿಯಸ್ ಆಗಿ ತಗೊಳ್ಳಿ ಯಾವುದೇ ವಿಚಾರಗಳನ್ನು. ಅದರಲ್ಲೂ ಇದನ್ನ ಮಾತ್ರ ತುಂಬ ಸೀರಿಯಸ್ ಆಗಿ ತಗೊಂಡ್ಬೇಕು. ಇವಾಗ ವಿಜಯಪುರದಲ್ಲಿ ಹೋರಾಟ ಮಾಡ್ತಾ ಇರೋದು ಇದು ಕೊನೆಯ ಹೋರಾಟ ಅಂತ ಅನ್ಕೊಳ್ಳಿ. ಆಗ್ಬೋದಾ? ಓಕೆ, ಥ್ಯಾಂಕ್ ಯು.